ನಡೀತಾ ಇರೋ ಮದ್ವೆನ ಹೇಗ್ ನಿಲ್ಸೋದು ಬೀಗ್ರೆ? ಅವನ್ ಎಂತವನು ಅನ್ನೋದು ಈಗ ಮುಖ್ಯ ಅಲ್ಲ. ನನ್ ಸೊಸೆ ನನ್ ಮನೆಗ್ ಬರ್ತಾಳೆ, ನಾನ್ ನೋಡ್ಕೋತೀನಲ್ವಾ. ನೀವ್ ಇಂಥ ಯೋಚನೆಗಳನ್ನೆಲ್ಲ ಮನ್ಸಿಂದ ತೆಗೆದ್ಬಿಡಿ. ನಿಮ್ಗೂ ನನ್ ಸೊಸೆಗೂ ನನ್ ಮಗನ್ ಬಗ್ಗೆ ಯಾರೋ ತುಂಬಾ ಕೆಟ್ಟದಾಗಿ ಹೇಳಿದಾರೆ. ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ದಿರೋರ್ ತರ ಮಾತಾಡ್ತಾ ಇದ್ದೀರಲ್ಲ ನೀವು. ಈಗಲೂ ಕೂಡ ನೀವು ನಿಮ್ ಮಗನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ. ನನ್ನ ಮಗಳ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಿಲ್ಲ. ಯೋಚನೆ ಮಾಡಿರೋದಕ್ಕೆ ಅಲ್ವಾ ಬೀಗ್ರೆ ನನ್ ಸೊಸೆ ಬಗ್ಗೆ ನೀವು ಭಯ ಪಡಬೇಡಿ ಅಂತ ಹೇಳ್ತಿರೋದು. ನಿಮ್ ಮಗ ಎಂಥವನು, ಏನು ಮಾಡಿದಾನೆ ಅಂತ ಎಲ್ಲ ನಿಮಗ್ ಗೊತ್ತು. ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದು ನೀವು. ಆದ್ರೆ ಏನು ಗೊತ್ತಿಲ್ದಿರೋರ್ ಹಾಗೆ ಎಷ್ಟು ಚೆನ್ನಾಗಿ ನಟನೆ ಮಾಡ್ತಾ ಇದ್ದೀರಾ. ಪ್ರಮೀಳ್ ಅವ್ರೆ, ನನ್ನ ಮಗಳ ತಾಯಿಯಾಗಿ ನಿಮ್ಮ ಹತ್ರ ನಾನು ಸೇರಿಗೊಂಡು ಬೇಡ್ಕೊಳ್ತಾ ಇದ್ದೀನಿ. ನಿಮಗ್ ನಿಮ್ಮ ಮಗ ಎಷ್ಟು ಮುಖ್ಯನೋ ನನಗೂ ನನ್ನ ಮಗಳಷ್ಟೇ ಮುಖ್ಯ. ನನ್ನ ಮಗಳನ್ನ ಕಾಪಾಡಿ ಏನಾದ್ರೂ ಮಾಡಿ ಮದ್ವೆ ನಿಲ್ಸಿ. ನಿಮ್ ಕಾಲು ಹಿಡ್ದು ಬೇಡ್ಕೊಳ್ತೀನಿ. ನನಗ್ ನಿಮ್ಮ ಈ ಪರಿಸ್ಥಿತಿಲಿ ಬೇರೆ ಯಾರು ಇಲ್ಲ ಪ್ರಮೀಳ್ ಅವ್ರೆ. ದಯವಿಟ್ಟು ಮದ್ವೆ ನಿಲ್ಸಿ. ಬೀಗ್ರೆ ನೀವ್ ಅದ್ರ ಬಗ್ಗೆ ಮಾತಾಡ್ಬೇಡಿ. ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನನ್ ಸೊಸೆಗೆ ಏನು ಆಗೋದಕ್ ಬಿಡೋದಿಲ್ಲ. ನನ್ನ ಹಲೋ, ಹೇಳೋ. ಏನೋ ಮದ್ವೆ ಆಗೋಯ್ತಾ? ರಾಜಲಕ್ಷ್ಮಿ ಕುತ್ಕೈಗೆ ತಾಳಿ ಕಟ್ಟದ್ಯಾ? ಇಲ್ವೋ, ಇನ್ನು ನಡೀತಾ ಇದೆ. ಯಾರು ಇಲ್ದಿರೋ ಮದ್ವೆಗೆ ತಡ ಯಾಕೋ? ನೇರವಾಗಿ ತಾಳಿ ಕಟ್ಬಿಡು. ಹೇ, ನಾನು ಹಸೆಮಣೆ ಮೇಲೆ ಕೂತ್ಕೊಂಡಿದ್ದೀನಿ. ಅದಕ್ಕೆ ಅಲ್ವೇನೋ ನಾನ್ ಆನಂದವಾಗಿರೋದು. ಅಷ್ಟಕ್ಕೂ ಮಂಟಪದಲ್ಲಿ ಕೂತ್ಕೊಂಡು ಆ ರಾಜಾರಾಮ್ನ ನೋಡ್ಬೇಕು ಅಂತಿದ್ಯೋ? ಅವ್ರ ಮುಖ ಇವಾಗ ಹೇಗಿದೆ? ಆರ್ ಹೋಗಿರೋ ದೀಪದ ಹಾಗಿದೆ ಅಲ್ವಾ? ಇದೆಲ್ಲ ಏನು ಇಲ್ಲ ಕಣೋ. ಮುಂದೆ ಇದೆ ಆ ರಾಜಾರಾಮ್ಗೆ. ಮದ್ವೆಗೆ ಯಾರು ಬರಬೇಡಿ ಅಂತ ಇವತ್ ತಪ್ಪಿಸ್ಕೊಂಡ್ರು ನೀನು ಆ ಮನೆಗೆ ಅಳಿಯ ಆದ್ಮೇಲೆ ದಿನ ಅವನಿಗೊಂದು ಕರೆಂಟ್ ಶಾಕ್ ಕೊಡ್ತೀಯ. ಸರಿ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ತಾಳಿ ಕಟ್ಟೋ ಖುಷಿಲಿದೆಯಾ ಅಂತ ಅರ್ಥ ಆಗ್ತಿದೆ. ಆ ರಾಜಾರಾಮ್ಗೆ ಬುದ್ಧಿ ಕಲ್ಸೋಕೆ ನಿನ್ನಿಂದ ಅವಕಾಶ ಸಿಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟು ದಿನ ಏನು ಮಾಡೋಕ್ಕಾಗ್ಲಿಲ್ವೋ? ನಾಳೆಯಿಂದ ಟಾರ್ಚರ್ ಅಂದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಕಣೋ. ಇನ್ನು ಆ ದೇವ್ರು ಕೂಡ ರಾಜಾರಾಮ್ನ ಕಾಪಾಡಕ್ಕಾಗಲ್ಲ. ಸರಿ ಆಯ್ತು, ನಾನು ಮದ್ವೆ ಆದ್ಮೇಲೆ ಫೋನ್ ಮಾಡ್ತೀನಿ. ಬಾಯ್. ಓಕೆ ಕಣೋ, ನಿನಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಆ ರಾಜಾರಾಮ್ಗೆ ವೆರಿ 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 ಬ್ಯಾಡ್ ಲೈಫ್. ಇಡ್ತೀನಿ, ಬಾಯ್. ಹಲೋ ಶೌರ್ಯ, ಎಲ್ಲಿದೆಯೋ? ದಾರಿಲಿದ್ದೀನಿ. ಯಾವ ದಾರಿಲಿ? ತುಂಬಾ ದೂರ ಹೋಗ್ತಾ ಇದ್ದೀನಿ. ಸರಿ, ಎಲ್ಲಾದ್ರೂ ಹೋಗಿವಂತೆ. ರಾಜಾರಾಮ್ ಅವರು ನಿನ್ನ ಈ ಮದುವೆಗೆ ಬರೋದಿಕ್ಕೆ ಹೇಳಿದ್ರು. ಬೇಗ ಹೊರಟು ಬಾರೋ. ನಾನು ಯಾಕೆ? ಗೊತ್ತಿಲ್ಲ ಕಣೋ. ನಾನ್ ಬರಲ್ಲ. ಅವ್ರು ಬಾ ಅಂದ್ರು ಬರ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ವೋ? ಬಂದ್ರೆ ರಾಜಲಕ್ಷ್ಮಿ ಕಾಣಿಸ್ತಾಳೆ. ರಾಜಲಕ್ಷ್ಮಿಗೆ ನಾನು ಮಾಡಿರೋ ಅನ್ಯಾಯ ನೆನಪಿಗೆ ಬರುತ್ತೆ. ರಾಜಲಕ್ಷ್ಮಿಗೆ ನನ್ನಿಂದ ಅನ್ಯಾಯ ಆಗಿದೆ. ಒಂದು ಹುಡುಗಿ ಜೀವನ ನಾಶ ಆಗೋದಕ್ಕೆ ಕಾರಣ ಆಗ್ತಿದ್ದೀನಿ ಅಂತಾನೆ ಅಲ್ವಾ ಅಪ್ಪ? ಇವಾಗ ನಾನು ಹೊರಟಿರೋದು
ಎಲ್ಲಿಗೆ ಹೋಗ್ತೀಯಾ? ಯಾರಿದ್ದಾರೆ ಅಂತ ಹೋಗ್ತೀಯಾ? ಯಾರು ಇಲ್ದಿರೋರ್ ಜೊತೆ ಇರೋದು ದೇವ್ರೇ ಅಲ್ವಾ ಅಪ್ಪ. ಅದಕ್ಕೆ ಆ ದೇವ್ರ ಹತ್ರನೇ ಹೋಗ್ತೀನಿ. ದೇವ್ರ ಹತ್ರ ಹೋಗೋದು ಅಂದ್ರೇನೋ? ನೀವೆಲ್ರೂ ದೇವ್ರು ನೋಡ್ಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೀರಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ದೇವಸ್ಥಾನದಲ್ಲಿ ಸಿಗಲ್ಲ ಅಂತ ನೇರವಾಗಿ ದೇವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಲೇ ಲೇ, ಏನೋ ಮಾತಾಡ್ತಿದ್ಯಾ? ದೇವ್ರ ಹತ್ರ ಹೋಗೋದು ಅಂದ್ರೇನೋ? ಹೌದು ಅಪ್ಪ. ಅಮ್ಮನ್ನ ದೂರ ಮಾಡಿ ನಿನ್ನನ್ನು ದೂರ ಮಾಡಿ ಅನಾಥವಾಗಿ ಬದುಕು ಅಂತ ಶಾಪ ಕೊಟ್ಟ. ಹಾಗೆ ಬಿಟ್ನಾ? ಇಲ್ಲ ಎಲ್ಲಡ, ನಿನಗೋಸ್ಕರ ಕಳ್ಸಿದ್ದೀನಿ ಅಂತ ರಾಜಲಕ್ಷ್ಮಿನ ಪರಿಚಯ ಮಾಡಿಸಿ ನನಗ್ ಪ್ರೀತಿನ ಪರಿಚಯ ಮಾಡಿಸ್ದ. ಜೀವನದ ಮೇಲೆ ಆಸೆ ಹುಟ್ಟಿಸ್ದ. ನನಗೋಸ್ಕರ ಬದುಕೋದಕ್ಕೊಬ್ರಿದ್ದಾರೆ ಅನ್ನೋ ನಂಬಿಕೆನ ಹುಟ್ಟಿಸ್ದ. ಮತ್ತೆ ಮೋಸ ಮಾಡಿ ರಾಜಲಕ್ಷ್ಮಿನ ನನ್ನಿಂದ ದೂರ ಮಾಡ್ದ. ತಡ್ಕೊಳಕ್ಕಾಗ್ತಿಲ್ಲ ಅಪ್ಪ. ರಾಜಲಕ್ಷ್ಮಿಯಿಂದ ದೂರ ಆಗಿ ಬದುಕ್ಬೋದು ಅಂದ್ಕೊಂಡೆ. ಆದ್ರೆ ಅವಳಿಗೆ ಅನ್ಯಾಯ ಮಾಡಿದೆ ಅನ್ನೋ ನೋವನ್ನ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ಹೊರಟೋಗ್ತಾ ಇದ್ದೀನಿ. ನನ್ನ ಹಣೆ ಬರ್ದಿರೋದು ದೇವ್ರೆ ಅಲ್ವಾ ಅಪ್ಪ. ಅವನ ಹತ್ರನೇ ಹೋಗ್ತಾ